ಸರ್, ಕೇಂದ್ರ ಸರ್ಕಾರದ ಒಂದು ನಿಯೋಗ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದಷ್ಟು ಅಭಿಪ್ರಾಯಗಳಿದೆ. ಎಲ್ಲ ಆಲ್ ಪಾರ್ಟಿ ಮೀಟಿಂಗ್ ಒಂದು ನಿಯೋಗವನ್ನು ಕೇಂದ್ರ ಸರ್ಕಾರದ ತೆಗೆದುಕೊಂಡು ಹೋಗಬೇಕು ಕಾವೇರಿ ವಿಚಾರಕ್ಕೆ. ಅದೆಲ್ಲ ತೀರ್ಪು 91ರಲ್ಲೂ ತೀರ್ಪಾಗಿದೆ, 2007ರಲ್ಲೂ ತೀರ್ಪಾಗಿದೆ, 2018ರಲ್ಲೂ ತೀರ್ಪಾಗಿದೆ. ಅದಕ್ಕಾಗೇ ತಾನೇ ಸುಪ್ರೀಂ ಕೋರ್ಟಿಗೆ ಹೋಗಿದ್ದು. ಅದ್ರ ಬದಲಿಗೆ ಈ ತಮಿಳುನಾಡಿನಲ್ಲಿ ಯಾವ ಪಕ್ಷದ ಸರ್ಕಾರ ಇದೆ? ಇಂಡಿಯಾ ಅಲಯನ್ಸ್ ಇದೆ. ಅವ್ರನ್ನ ಕನ್ವಿನ್ಸ್ ಮಾಡಿದ್ರೆ ಇಶ್ಯೂನೇ ಇಲ್ವಲ್ಲ. ಮೇಕೆದಾಟಿಗೂ ಕ್ಲಿಯರೆನ್ಸ್ ಸಿಗುತ್ತೆ. ಮೇಕೆದಾಟಿಗೆ ಅಬ್ಜೆಕ್ಷನ್ ಆಗ್ತಿರೋದು ಕೇಂದ್ರ ಸರ್ಕಾರವಾ? ಮೇಕೆದಾಟು ಮಾಡಬಾರ್ದು ಅಂತ ಅಬ್ಜೆಕ್ಷನ್ ಆಗ್ತಿರೋದು ತಮಿಳುನಾಡು ಸರ್ಕಾರ. ಅವ್ರನ್ನ ಕನ್ವಿನ್ಸ್ ಮಾಡಿದ್ರೆ, ಈಗ ನಾವು ನೀವು ಜಗಳಾಡಿದ್ರೆ ತಾನೆ ಮೂರನೇವ್ರ ಮಧ್ಯಸ್ಥಿಕೆ. ನಾವು ನೀವು ದೋಸ್ತು ಕುಚಿಕೋ ಅಂತೇಳಿ ಹೆಗಲ ಮೇಲೆ ಕೈ ಹಾಕೊಂಡು ಎಲೆಕ್ಷನ್ ಮಾಡ್ತೀವಿ. ರಾಜ್ಯದ ರೈತರ ಇಂಟ್ರೆಸ್ಟ್ ಇಟ್ಕೊಂಡು, ಕಾವೇರಿ ಪ್ರಾಧಿಕಾರದ ಇಂಟ್ರೆಸ್ಟ್ ಇಟ್ಕೊಂಡು ನಾವಿಬ್ರು ಹೆಗಲ ಮೇಲೆ ಕೈ ಹಾಕೊಂಡು ತಮಿಳುನಾಡಿನವರು ನಾವು ಒಟ್ಟಿಗೆ ಹೋದ್ರೆ ಜಗಳ ಎಲ್ಲಿರುತ್ತೆ? ಸುಪ್ರೀಂ ಕೋರ್ಟು ಬೇಡ, ಕೇಂದ್ರ ಸರ್ಕಾರನೂ ಬೇಡ. ಯಾವ ಸರ್ಕಾರ ಹಾಕಬೇಕು? ಈಗ ಕೇಂದ್ರ ಸರ್ಕಾರದ್ದು ಇದರಲ್ಲಿ ಏನು ಪಾತ್ರ ಬರಲ್ಲ. ಕಾವೇರಿ ಪ್ರಾಧಿಕಾರಕ್ಕೆ ಹಿಂದೆನೆ ಬಹಳಷ್ಟು ಸುಪ್ರೀಂ ಕೋರ್ಟ್ ಆದೇಶ ಆಗಿ ಅಲ್ಲಿ ಟೆಕ್ನಿಕಲ್ ಸಮಿತಿಯನ್ನ ನೇಮಕ ಮಾಡಿಬಿಟ್ಟಿದೆ. ಒಂದಲ್ಲ ಎರಡು ಅಪೀಲ್ ಮಾಡಕ್ಕೂ ಒಂದು ಸಮಿತಿ ನೇಮಕ ಮಾಡಿದೆ. ಅವರೇನು ಕೊಡ್ತಾರೋ ಅದೇ ಫೈನಲ್ ಅನ್ನೋದು ಹೇಳಿದ್ದಾರೆ. ಇಲ್ಲಿ ಕೇಂದ್ರ ಸರ್ಕಾರದ ಪ್ರಶ್ನೆನೇ ಬರಲ್ಲ. ಕೇಂದ್ರ ಸರ್ಕಾರದ ಪ್ರಶ್ನೆನೇ ಬರಲ್ಲ. ಇಲ್ಲಿ ಹೊಸ ಯೋಜನೆ ಏನನ್ನಾದ್ರೆ ಈಗ ಮೇಕೆದಾಟು ಅವೆಲ್ಲ ಎರಡು ರಾಜ್ಯಗಳು ಒಪ್ಪಿದ್ರೆ ಕೇಂದ್ರ ಸರ್ಕಾರಕ್ಕೆ ಅವಾಗ ಅಪೀಲ್ ಹೋಗ್ತೈತೆ. ಈಗ ಇಲ್ಲೇ ರವಿ ಅವರು ಹೇಳ್ದಂಗೆ ಇವರೇ ತಕರಾರು ಮಾಡ್ತಾವ್ರಲ್ಲ ತಮಿಳುನಾಡು, ಅದು ಪ್ರಶ್ನೆ. ಇಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಬರಲ್ಲ. ನಮ್ಮ ಲೀಗಲ್ ಸೆಲ್ ಏನಿದೆ ಸರಿಯಾಗಿ ವಾದನ ಮಂಡನೆ ಮಾಡಿ ನಿಜ ಸ್ಥಿತಿಯನ್ನ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಟ್ರಿಬ್ಯುನಲ್ ಮುದ್ದೆ ಅನ್ನೋದೇ ನಮ್ಮ ಒಂದು ಸಲಹೆ. ಸಭೆಗೆ ಕೇಂದ್ರ ಸಚಿವರು ಬರಬೇಕಾಗಿತ್ತು. ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಬರಬೇಕಾಗಿತ್ತು. ಸಭೆಗೆ ಬಂದಿಲ್ಲ. ಇವತ್ತು ಆ ಭಾಗದ ಮಂಡ್ಯದ ಸಂಸದರು ಕೂಡ ಅವರು ಆಗಿರೋದ್ರಿಂದ ಇವತ್ತಿನ ಸಭೆಗೆ ಬರಬೇಕಿತ್ತು. ನೋಡಿ, ನಮ್ಗೆಲ್ರಿಗೂ ರಾತ್ರಿ ಇನ್ಫಾರ್ಮೇಶನ್ ಬಂದಿದ್ದು. ನಮಗೆ ಕೇಂದ್ರ ಸಚಿವರುಗಳಿಗೆಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಇರ್ತಾರೆ. ಒಂದು ಈ ರೀತಿ ಸಭೆ ಕರಿತೀವಿ ಅಂತ ಅಂದಾಗ ಮುಂಚಿತವಾಗಿ ಮಾಹಿತಿ ಕೊಟ್ಟಿದ್ರೆ ಬರ್ತಿದ್ರು ಏನೋ, ನಂಗೆ ಗೊತ್ತಿಲ್ಲ. ಒಂದು ಎರಡನೇದು ನೋಡಿ, ಈ ರಾಜ್ಯದ ಇಂಟ್ರೆಸ್ಟ್ ಪ್ರಶ್ನೆ ಬಂದಾಗ ನಾವು ಯಾರೂ ಪಕ್ಷಭೇದ ಮಾಡಿದ್ದೀವಿ ಯಾವಾಗಲಾದರೂ. ಈಗ ಕಳೆದ ವರ್ಷ ಬರಗಾಲ ಇತ್ತು, ಯಾವ ಕೆರೆಗೂ ತುಂಬಿಸಿಲ್ಲ. ಈಗ ಅಟ್ಲೀಸ್ಟ್ ನೀರು 63% ನೀರು ತುಂಬಿದೆ ಅಂತ ಇವ್ರು ಹೇಳ್ತಿದ್ದಾರೆ. ಈಗ ಡ್ಯಾಮ್ ತುಂಬಿಸ್ಲಿ, ಕೆರೆ ತುಂಬಿಸಿದ್ರೆ ಬೋರ್ವೆಲ್ ರೀಚಾರ್ಜ್ ಆಗ್ತವೆ. ನಾವು ನಮ್ಮ ಡ್ಯಾಮ್ ಕಟ್ಕೊಂಡಿರೋದು ತಮಿಳುನಾಡವರಿಗೆ ಯಾವಾಗ ಕೇಳ್ತಾರೆ ಅಥವಾ ನ್ಯಾಯಾಧಿಕರಣ ಯಾವಾಗ ತೀರ್ಪು ಕೊಡುತ್ತೆ ಅವಾಗ ನೀರು ಬಿಡಕ್ಕೆ ನಾವು ಡ್ಯಾಮ್ ಕಟ್ಟಿರೋದು. ನಮಗೆ ಕುಡಿಯೋ ನೀರು ಬೇಕು, ನಮಗೆ ಕೆರೆ ತುಂಬಿಸೋಕ್ಕೆ ನೀರಾವರಿಗೆ ನೀರು ಬೇಕು ಅಂತ ನಾವು ಡ್ಯಾಮ್ ಕಟ್ಟಿರೋದು. ಈ ಕೆರೆ ತುಂಬಿಸೋ ಕೆಲಸ ಮಾಡಲಿ ಅಂತ ನಾವು ಸಲಹೆ ಕೊಟ್ಟಿದ್ದೀವಿ. ಸಲಹೆ ಕೊಟ್ಟು ವಿರೋಧ ಪಕ್ಷದ ನಾಯಕರು ನಿಲುವನ್ನು ರಾಜ್ಯದ ಭಾವನೆಗಳನ್ನು ಪ್ರತಿನಿಧಿಸಿ ಹೇಳಿದ್ದಾರೆ. ಅಪೀಲ್ ಹಾಕಿ ಅಂತ ಹೇಳಿದ್ದಾರೆ. ಇದ್ರ ಮೇಲೆ ಎಲ್ರಿಗೂ ನೆನ್ನೆನೆ ಬಂದಿದ್ರಿ. ನಿನ್ನೆ 4 ಗಂಟೆ 6 ಗಂಟೆಗೆ ಮಾಹಿತಿ ಸಿಕ್ಕಿರೋದು. ಹಂಗಾಗಿ ಈಗ ಇದರಲ್ಲೇನು ನಾವೇನು ಪಕ್ಷಭೇದ ಮಾಡಿದೀವಾ? ರಾಜ್ಯದ ಇಂಟ್ರೆಸ್ಟ್ ಏನಿದೆ ಅದನ್ನೇ ಮಾತಾಡಿದ್ದೀವಿ. ಕುಮಾರಸ್ವಾಮಿ ಅವರು ಬಂದಿದ್ರು, ಅದನ್ನೇ ಮಾತಾಡ್ತಿದ್ರು. ಅದು ಬಿಟ್ಟು ಏನಾರು ಮಾತಾಡಕ್ಕಾಗ್ತಿತ್ತಾ? ಜೆಡಿಎಸ್ ಇಂದನೂ ಬಂದಿದ್ದೀರಿ, ಬಿಜೆಪಿಯಿಂದನೂ ಬಂದಿದ್ದೀರಿ. ನಾವೆಲ್ಲರ ಜೊತೆ ಚರ್ಚೆ ಮಾಡಿ ಜೆಡಿಎಸ್ ಮತ್ತು ಬಿಜೆಪಿ ಅಭಿಪ್ರಾಯವನ್ನ ಹೇಳಿದಿರಿ. ಅದು ಕೇಂದ್ರದ ನಮ್ಮೆಲ್ಲ ನಾಯಕರು, ನಮ್ಮ ಲೋಕಸಭಾ ಸದಸ್ಯರು ಎಲ್ಲರ ಅಭಿಪ್ರಾಯನ ಫೋನ್ ಮುಖಾಂತರ ಮಾತಾಡಿದ್ದೀನಿ. ನಾನು PC ಮೋಹನ್ ಹತ್ರ ಮಾತಾಡಿದ್ದೀನಿ, ನಮ್ಮ ಜೋಶಿ ಅವರ ಹತ್ರ ಮಾತಾಡಿದ್ದೀನಿ, ಸೋಮಣ್ಣ ಅವರ ಹತ್ರ ಮಾತಾಡಿದ್ದೀನಿ, ನಮ್ಮೆಲ್ಲ ಲೋಕಸಭಾ ಸದಸ್ಯರ ಹತ್ರ, ನಮ್ಮ ಡಾಕ್ಟರ್ ಮಂಜುನಾಥ್ ಅವರ ಹತ್ರ ಮಾತಾಡಿದ್ದೀನಿ. ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ನಾವು ಬಿಜೆಪಿ ಪರವಾಗಿ ನಾನು, ರವಿ ಅವರು, ಜೆಡಿಎಸ್ ಪರವಾಗಿ ನಮ್ಮೆಲ್ಲ ನಾಯಕರು, ನಮ್ಮ ಸರ್ವಣ ಎಲ್ಲ ಬಂದಿದ್ದಾರೆ. ನಮ್ಮ ಅಭಿಪ್ರಾಯ ಹೇಳಿದ್ದೀರಿ. ಮುಂಚಿತವಾಗಿ ಅರ್ಲಿ ಕೊಟ್ಟಿದ್ರೆ ಎಲ್ಲರೂ ಅವರವರ ಸಮಯನ ಅಡ್ಜಸ್ಟ್ ಮಾಡ್ಕೊಂಡು ಬರಕ್ಕೆ ಅವಕಾಶ ಆಗ್ತಾ ಇತ್ತು. ಇನ್ನು ಮುಂದೆ ಆದರೂ ಮುಂಚಿತವಾಗಿ ಮಾಹಿತಿಯನ್ನ ತಿಳಿಸ್ಲಿ ಅಂತ ಸರ್ಕಾರಕ್ಕೆ ನಾನು ಸಲಹೆಯನ್ನ ಕೊಡ್ತಾ ಇದ್ದೀನಿ. ಇಷ್ಟಾದ್ಮೇಲೆ ನಾಳೆ CWD-RC ಮುಂದೆ, CWD-MA ಮುಂದೆ, ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಆರ್ಗ್ಯುಮೆಂಟ್ ಮಾಡಬೇಕಾದವರು ಯಾರು? ಸರ್ಕಾರದ ಪ್ರತಿನಿಧಿಗಳು ಆರ್ಗ್ಯುಮೆಂಟ್ ಮಾಡೋದು. ಬಿಜೆಪಿ ಪ್ರತಿನಿಧಿಗಳು, ಜನತಾದಳದ ಪ್ರತಿನಿಧಿಗಳು ಆರ್ಗ್ಯುಮೆಂಟ್ ಮಾಡೋಕ್ಕಲ್ಲ ಅವಕಾಶ ಇಲ್ಲ. ಕರ್ನಾಟಕ ಸರ್ಕಾರದ ಪ್ರತಿನಿಧಿಗಳು ಆರ್ಗ್ಯುಮೆಂಟ್ ಮಾಡಬೇಕು. ಹಾಗಾಗಿ ನಾವು ಸರ್ವಪಕ್ಷ ಸಭೆಗಳಲ್ಲಿ ನಾವು ವಾಸ್ತವಿಕತೆ ಮತ್ತು ನಮ್ಮ ಭಾವನೆ ಎರಡೂ ಹೇಳಿದ್ದೀವಿ.